ರಾಮ ಮಂದಿರದ ವಿಚಾರದಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಗಂಗಾಧರ್ ಕುಲಕರ್ಣಿಗೆ ನೋಟಿಸ್ ನೀಡಲಾಗಿದೆ. ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿಗೆ ನೋಟಿಸ್ ಧಾರವಾಡದ ಗರಗ ಠಾಣೆ ಪೊಲೀಸರು ಕೊಟ್ಟಿರೋದು. ಪೊಲೀಸರ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ ಗಂಗಾಧರ್ ಕುಲಕರ್ಣಿ. ಎಷ್ಟೇ ನೋಟಿಸ್ ಕೊಟ್ಟರು ನಾನು ಬಗ್ಗಲ್ಲ, ಸರ್ಕಾರದ ಈ ನಡೆ ಬಗ್ಗೆ ಕೋರ್ಟ್ನಲ್ಲಿ ಕೇಳ್ತೀನಿ ಅಂತ ಪೊಲೀಸರ ನಡೆಗೆ ಗಂಗಾಧರ್ ಕುಲಕರ್ಣಿ ಆಕ್ರೋಶ ವ್ಯಕ್ತಪಡಿಸಿದ. ಕಳೆದ ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಆದ ಮಾರನೇ ದಿನನೇ ಧಾರವಾಡ ಜಿಲ್ಲೆಯ ತಡ್ಕೋಡ್ ಗ್ರಾಮದ ಸದ್ದಾಮ್ ಎನ್ನುವಂಥ ಒಬ್ಬ ಯುವಕ ಆ ರಾಮ ಮಂದಿರ ಮೇಲೆ ಹಸಿರು ಧ್ವಜವನ್ನು ಹಾರಿಸುವ ಮೂಲಕ ಒಂದು ಅಟ್ಟಹಾಸನ ಮೆರೆದಿದ್ದ. ಹೀಗಾಗಿ ಅವನ ಮೇಲೆ ಒಂದು FIR ಆಗಿ ಅವನಿಗೆ ಬಂಧನ ಕೂಡ ಮಾಡಲಾಗಿತ್ತು. ಇದನ್ನು ಶ್ರೀರಾಮ ಸೇನೆ ಏನಂತ ಹೇಳಿದ್ರೆ ಖಂಡಿಸಿತ್ತು. ಶ್ರೀರಾಮ ಸೇನೆಯ ಏನು ರಾಜ್ಯ ಕಾರ್ಯದರ್ಶಿ ಆದಂಥ ಗಂಗಾಧರ್ ಕುಲಕರ್ಣಿ ಅವರು ಏನಂತ ಹೇಳಿದ್ರೆ ಆ ಯುವಕನಿಗೆ ನೇರವಾಗಿ ಒಂದು ಏನಂದರೆ ಚಾಲೆಂಜನ್ನು ಮಾಡಿದರು. ನಾವೇ ಅಯೋಧ್ಯೆಗೆ ನಿನ್ನನ್ನು ತೆಗೆದುಕೊಂಡು ಹೋಗ್ತೇವೆ, ಕರ್ಕೊಂಡು ಹೋಗ್ತೇವೆ, ಅಲ್ಲಿ ನಿನಗೆ ತಾಕತ್ತಿದ್ರೆ ನೀನು ಆ ಧ್ವಜವನ್ನು ಹಾರಿಸಿ ತೋರಬೇಕನ್ನುವಂಥದ್ದು. ಈಗ ಆ ಒಂದು ಹೇಳಿಕೆಯನ್ನು ಕೊಟ್ಟಂಥ ಗಂಗಾಧರ್ ಕುಲಕರ್ಣಿ ಅವ್ರಿಗೂ ಕೂಡ ಪೊಲೀಸರು ಏನಂತ ಹೇಳಿದ್ರೆ ಈಗ ಕರೆ ಮಾಡಿದ್ದಾರೆ. ಅವ್ರಿಗೆ ಏನಂತ ಹೇಳಿದ್ರೆ ನೋಟಿಸನ್ನು ಕೊಟ್ಟು ಏನಂತ ಹೇಳಿದ್ರೆ ವಿಚಾರಣೆಗೆ ಆಗಬೇಕನ್ನುವಂಥ ಒಂದು ಏನಂತ ಹೇಳಿದ್ರೆ ನೋಟಿಸನ್ನು ಈಗ ಕೊಟ್ಟಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ಗಂಗಾಧರ್ ಕುಲಕರ್ಣಿ ಸ್ವತಃ ನಮ್ಮ ಜೊತೆ ಮಾತಾಡ್ತಾರೆ. ಏನು ಹೇಳ್ತಾರೆ ನೋಡೋಣ. ಸರ್ ನಮಸ್ಕಾರ. ಈಗ ನೀವೊಂದು ಅವ್ರಿಗೆ ಏನಂತ ಹೇಳಿದ್ರೆ ಕರೆ ಕೊಟ್ಟಿದ್ರಿ, ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ರಿ. ಆ ಎಚ್ಚರಿಕೆ ವಿಚಾರವಾಗಿ ನಿಮ್ಗೆ ಏನಂತ ಹೇಳಿದ್ರೆ ಈಗ DSP ಕಚೇರಿಗೆ ಇವತ್ತು ಏನಂತ ಹೇಳಿದ್ರೆ ವಿಚಾರಣೆಗೆ ಬರಲಿಕ್ಕೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಸರ್. ಇದು 21ನೇ ತಾರೀಕಿಗೆ ನಡೆದಂಥ ಘಟನೆ. ಅವತ್ತು ಒಂದು ಸ್ಟೇಟಸ್ ಇಟ್ಟಿದ್ದ ಅವನು, ನಾವು ಇಸ್ಲಾಮಿಕ್ ಪವರ್ ತೋರಿಸ್ತೀವಿ, ಜೊತೆಗೆ ರಾಮ ಮಂದಿರದ ಮೇಲೆ, ಅಯೋಧ್ಯೆ ರಾಮ ಮಂದಿರದ ಮೇಲೆ ಧ್ವಜ ಹಾರಿಸ್ತೀವಿ ಅಂತ ಹೇಳಿದ್ದ. ನಾ ಹೇಳಿದೆ ಭಾಳ ಸಂತೋಷ. ಆಗಾದರೆ ಇವತ್ತು ರಾಮ ಮಂದಿರ ನಿರ್ಮಾಣ ಆದಂಥದ್ದು ಈ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪಿನಿಂದ. ಹೀಗಾಗಿ ಇವನು ಅಯೋಧ್ಯೆ ರಾಮ ಮಂದಿರದ ಮೇಲೆ ಒಂದು ರೀತಿ ಭಾವನಾತ್ಮಕವಾಗಿರ್ತಕ್ಕಂಥ ಹಿಂದೂಗಳ ಭಾವನೆಯನ್ನು ಕೆರಳಿಸಿ ಅಲ್ಲಿ ಈ ರೀತಿಯಾದಂಥ ಒಂದು ಇಸ್ಲಾಮಿಕ್ ಪವರ್ ತೋರಿಸ್ತೀನಿ ಅಂದ ತಕ್ಷಣ ನನಗನ್ನಿಸ್ತು, ಹಾಗಾದರೆ ಈ ಒಂದು ಏನಿದೆ ಒಂದು ಸರಿ ನೋಡೋಣ, ಅವನ್ನೇ ನಾವು ಕರ್ಕೊಂಡು ಹೋಗೋಣ ಅಯೋಧ್ಯೆಗೆ, ಅಲ್ಲಿ ಅವನು ಯಾವ ರೀತಿಯಾಗಿ ಧ್ವಜ ಹಾರಿಸ್ಲಿ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ. ಅದು ಆದ ನಂತರ ನಿನ್ನೆನೇ ಅದರದ್ದು 30ನೇ ತಾರೀಕಿಗೆ ಅವನ ಮನೆಗೆ ಹೋಗೋದು ಅಂತ ನಿಶ್ಚಯ ಮಾಡಿದ್ವಿ. ಅದು ಆದ ನಂತರ ಅಲ್ಲಿ ಒಂದಿಷ್ಟು ಕೆಲವು ಸಣ್ಣ ಪುಟ್ಟ ಘಟನೆಗಳಾಗಿದ್ದಾವೆ ಆ ಗ್ರಾಮದಲ್ಲಿ. ಹೀಗಾಗಿ ಮತ್ತೊಂದು 15 ಜನರ ಹಿಂದೂಗಳ ಬಂಧನ ಆಗಿದೆ. ಇವತ್ತು ನಿನ್ನೆ ನನಗೆ ಪೊಲೀಸ್ ಇಲಾಖೆಯಿಂದ ವಾಟ್ಸಪ್ಪಿಗೆ ಕಳಿಸಿದರು ಒಂದು ನೋಟಿಸನ್ನು. ಇವತ್ತು ನೀವು ನಿನ್ನೆ ಸಂಜೆಗೆ ಸಾಧಾರಣ 7 ಗಂಟೆಗೆ ಹಿಂಗೆ ಕಳಿಸಿದ್ರು. ಇವತ್ತು ನೀವು 11 ಗಂಟೆಗೆ ಬಂದು DSP ಆಫೀಸ್ನೊಳಗೆ ಹಾಜರಾಗಬೇಕು ಅಂಥೇಳಿ. ನಾನು ಅದರೊಳಗೆ ಇರುವಂಥ ಕಂಟೆಂಟನ್ನು ನೋಡಿದೆ. ಈಗ ನಡೆದಂಥ ಏನಲ್ಲಿ ಗಲಭೆಗಳು ನಡೆದಿದೆ ಆ ಗ್ರಾಮದಲ್ಲಿ, ಅದಕ್ಕೆ ನಿಮ್ಮನ್ನು ಯಾಕೆ ಜವಾಬ್ದಾರನ್ನಾಗಿ ಮಾಡಬಾರ್ದು ಅನ್ನುವಂಥದ್ದನ್ನು ಅವ್ರು ಕೇಳಿದ್ದಾರೆ. ಇದು ಹುಚ್ಚುತನದ ಪರಮಾವಧಿ ಪೊಲೀಸ್ ಇಲಾಖೆದು. ಬಹುಶಃ ಇದು ಪಾಪ ಅವ್ರಿಗೆ ಅಂದು ಉಪಯೋಗ ಇಲ್ಲ. ಇದು ಸರ್ಕಾರದ ನಿಲುವು. ಇದು ಹಿಂದೂ ಸಂಘಟನೆಗಳನ್ನು, ಹಿಂದೂ ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಏನು ಬಂದಾಗಿಂದ ನಡೆಸ್ಕೊಂಡು ಬಂದಿದೆ ಸಿದ್ದರಾಮಯ್ಯನ ಸರ್ಕಾರ, ಅವ್ರು ಮಾಡ್ತಾ ಇರುವಂಥ ನಡೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಹೀಗಾಗಿ ಇವರು ಎಷ್ಟೇ ನೋಟಿಸ್ ಕೊಡಲಿ, ನಾವು ಇದಕ್ಕೆ ಯಾವುದಕ್ಕೂ ಬಗ್ಗುವಂಥದ್ದಿಲ್ಲ. ನಾನು ಸತ್ಯವಾದದ್ದನ್ನು ಮಾತಾಡಿದ್ದೇನೆ. ಅವನಿಗೆ ಹಾಗಾದರೆ ಅದರೊಳಗೆ ಅವನು ಹಾಕಿದ್ದಾನೆ, ಅಲ್ಲಿ ಸದ್ದಾಮ್ ಇವನು OIC ಫೋಟೋ ಹಾಕಿದ್ದಾನೆ ಅವನು ಆ DP ಒಳಗೆ. ಹಾಗಾದರೆ OIC ಕುಮ್ಮಕ್ಕೆ ಕೊಟ್ಟಿದ್ನಾ? ಅವನ ಜವಾಬ್ದಾರಿ ಮಾಡಲಿಕ್ಕೆ ಇವ್ರು ನೋಟಿಸ್ ಕೊಟ್ಟಿದ್ದಾರೆ OICಗೆ. ಅವನು ಒಂದು ಯಾವುದೋ ಅವನ ಧರ್ಮಸಭೆ ಗದಗ್ನ ಹತ್ರ ನಡೆದಿತ್ತು ಅನ್ನೋಂಥದ್ದು ಮಾಹಿತಿ ಬಂದಿದೆ. ಸದ್ದಾಮ್ ಅಲ್ಲಿ ಹೋಗಿದ್ದ ಅನ್ನುವಂಥದ್ದು. ಅದು ಹೋಗಿ ಅಲ್ಲಿಂದ ಬರಬೇಕಾದ್ರೆ ಪೋಸ್ಟ್ ಮಾಡಿದ್ದಾನೆ ಅನ್ನುವಂಥದ್ದು ನನಗಿರುವಂಥ ಮಾಹಿತಿ. ಹಾಗಾದರೆ ಯಾವ ಸಭೆಗೆ ಹೋಗಿದ್ದವ? ಧರ್ಮಸಭೆಗೆ. ಅಲ್ಲಿ ಯಾರು ಧರ್ಮಗುರುಗಳಿದ್ದರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾದರೆ ಶುಕ್ರವಾರ ದಿವಸ ಅವನೊಂದು ಯಾವುದೋ ಒಂದು ಸ್ಥಳಕ್ಕೆ ಹೋಗಿದ್ದ, ಅಲ್ಲಿ ನಮಾಜ್ಗೆ ಹೋಗಿದ್ದ, ಅಲ್ಲೊಂದಿಷ್ಟು ಹುಡುಗರ ಜೊತೆ ಇದ್ದ ಅನ್ನುವಂಥದ್ದು ಮಾಹಿತಿ ಇದೆ. ಹಾಗಾದರೆ ಅಲ್ಲಿ ಯಾರು ನಮಾಜ್ಗೆ ಹೋದಂಥ ಸಂದರ್ಭ ಸಿಕ್ಕಿದ್ರು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಇವರು. ಆದರೆ ಇವ್ರದ್ದು ಹೇಗಿದೆ ಅಂದರೆ ಹುಚ್ಚುತನ, ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಹಾಕುವಂಥದ್ದು. ಇವರು ಪೂರ್ತಿ ಟೋಟಲಿ ಫೇಲ್ ಆಗಿದ್ದಾರೆ ಈ ಘಟನೆಯಲ್ಲಿ. ಯಾವಾಗ ಒಂದು ಇಂಥ ಘಟನೆ ಆಗಿದೆ, ಅವನು ಬಂಧನ ಆಗಿದೆ ಅಂದಮೇಲೆ ಊರಿನೊಳಗೆ ಸೆನ್ಸಿಟಿವ್ ವಾತಾವರಣ ಇರುತ್ತೆ ಅನ್ನೋಂಥ ಬುದ್ಧಿ ಇಲ್ವಾ ಸರ್ಕಾರಕ್ಕೆ? ಪೊಲೀಸರಿಗೆ ಅದಕ್ಕೆ ನಾಚಿಕೆ ಬರೋದಿಲ್ವಾ? ಇವ್ರು ಗುಪ್ತಚರ ಇಲಾಖೆ ಅಲ್ವಾ? ಸಗಣಿ ತಿಂತಾ ಇದ್ದಾರೆ ಇವ್ರು ಯಾಕೆ ಅಲ್ಲಿ ಬಂದೋಬಸ್ತನ್ನು ಮಾಡಿ ಯಾವುದೋ ಅನಾಹುತ ಆಗಲಾರ್ದಂಗೆ ಇವರು ತಡೀಲಿಲ್ಲ? ನಾವು ಅದನ್ನು ಜಾಗೃತಿ ಮಾಡಿ ಅವನು ಮಾಡಿದಂಥದ್ದನ್ನು ಖಂಡನೆ ಮಾಡಿ ಅದಕ್ಕೆ ಅವನಿಗೆ ನಾನು ಹೇಳಿದರೆ ನನ್ನ ಮೇಲೆ ಇವತ್ತು ನೀವು ನೋಟಿಸ್ ಕೊಡ್ತೀರಿ, ಬೇಕಾದಷ್ಟು ನೋಟಿಸ್ ಕೊಡಿ, ನಾವಂತೂ ಹೆದರುವಂಥ ಪ್ರಶ್ನೆ ಇಲ್ಲ. ಈ ಸರ್ಕಾರದ ಈ ಲಜ್ಜೆಗೆಡಿತನ ಬಿಡಬೇಕಿದನ್ನು.
ಸದ್ಯಕ್ಕೆ ಏನಂತ ಹೇಳಿದ್ರೆ ಎಲ್ಲ ಕಡೆ ಹಿಂದೂ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನು ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ, ಅದೇ ರೀತಿಯಾಗಿ ನನಗೂ ಕೂಡ ಒಂದು ಟಾರ್ಗೆಟನ್ನು ಮಾಡಿ ನನಗೇನಂತ ಹೇಳಿದ್ರೆ ಪೊಲೀಸರು ಕರೆ ಕಳಿಸಿರುವಂಥದ್ದು. ನಾನು ಅಟೆಂಡ್ ಆಗ್ತೀನಿ, ಯಾವುದೇ ವಿಷಯಕ್ಕೆ ಏನಂತ ಹೇಳಿದ್ರೆ ನಾನು ಹಿಂದೆ ಸರಿಯಿಲ್ಲ ಅನ್ನೋಂಥ ಮಾತನ್ನು ಗಂಗಾಧರ್ ಕುಲಕರ್ಣಿ ಅವರು ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಜಾವೇದ್ ಅದೂನಿ, ಪಬ್ಲಿಕ್ ಟಿವಿ, ಧಾರವಾಡ.